ಮತ್ತು ಈ ಒಂದು ಬೆಳಕಿನ ಕಡೆಗೆ ತರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗಿತ್ತು. ಹೀಗಾಗಿ ಈಗ ಗುಂಡ್ಲುಪೇಟೆ ತಾಲೂಕು ಇದೇ ಒಂದು ಪ್ರದೇಶದಲ್ಲಿ ಇತ್ತು, ಅದು ಬೆಳಕಿನ ಕಡೆ ಬಂತು. ಅಂದರೆ ಈ ಒಂದು ಪ್ರಪಂಚಕ್ಕೆ ಅದು ಬೆಳಕಿನ ಕಡೆಗೆ ಬಂತು. ಆದರೆ ಹೊಸಸಾಗಿ ಸ್ವಲ್ಪವಾಗಿ ಒಂದು ಪ್ರಪಂಚಕ್ಕೆ ಬೆರೀತಕ್ಕಂಥ ಕೆಲಸಗಳನ್ನು ಆ ಭಾಗದಿಂದ ಆಗ್ತಾ ಇದೆ. ಇದು ಸಹ ಇನ್ನು 5 ವರ್ಷಕ್ಕೆ ಈಗ ನಿಮಗೆ ಒಂದು ವಿದ್ಯುತ್ ಮತ್ತು ರಸ್ತೆ ಒಂದು ಕೊಟ್ಟರೆ ನೀವು ಪ್ರಪಂಚಕ್ಕೆ ಬೆರಿಬೋದು. ಅದು ಆ ಕೆಲಸ ನಾವು ಮಾಡ್ತೇವೆ. ಈಗ 100 ಕೋಟಿ ಒಂದು ಮಹದೇಶ್ವರ ಬೆಟ್ಟಕ್ಕೆ ಬರುತ್ತೆ. ಅದನ್ನು ಈ ಹಳ್ಳಿಗಳಿಗೆ 25-30 ಹಳ್ಳಿಗಳಿಗೆ ಏನಿದೆ ಇದಕ್ಕೆ ಒತ್ತು ಕೊಡಿ. ಈ ದುಡ್ಡು ಸರ್ಕಾರ ಖಜಾನೆಗೆ ಹೋಗೋದು ಬೇಡ, ಇದು ಅಭಿವೃದ್ಧಿ ಆದಮೇಲೆ ಸರ್ಕಾರಕ್ಕೆ ತಗೊಳ್ಳಿ ಅಂತೇಳಿ ನಾವು. ಹಾಗಾಗಿ ಇದೊಂದು ಏನು ಘಟನೆ ನಡೆದಿದೆ ಅವತ್ತು, ಅದು ನಮ್ಮದು ಕೂಡ ತಪ್ಪಿದೆ. ನಮ್ಮ ಜನಗಳು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂಥೇಳಿ ನಾವು ಸಹ ಗುಂಡ್ಲುಪೇಟೆ ತಾಲೂಕಿನಿಂದ ಒಂದು 25 ಜನ ಸಾಮೂಹಿಕ ನಾಯಕತ್ವದಲ್ಲಿ ನಡೀತಕ್ಕಂಥ ಹೊನ್ನೂರು ಪ್ರಕಾಶ್ ರವರ ಬಣದಲ್ಲಿ ಗುರ್ಸ್ಕೊಂಡು ನಿಂತವರು. ನಿಮಗೆ ನಾವು ಒಂದು ಕಾನೂನಿನ ಒಂದು ಮನವಿಯನ್ನು ಮಾಡೋಕ್ಕೆ ಸಹ ನಾವು ಬಂದಿದ್ದೀವಿ. ಹಂಗಾಗಿ ಈಗ ತಪ್ಪಸ್ಥರು ತಪ್ಪೋ ಗೊತ್ತಿಲ್ಲ ನಮಗೆ, ಅವ್ರನ್ನ ಗುರ್ಸಿದ್ದಾರೆ. ಅವರು ಸಹ ಶರಣರಾಗಲಿ, ನಿಮ್ಮ ಜೊತೆ ನಾವಿರ್ತೀವಿ. ಒಂದು ಜಿಲ್ಲಾಡಳಿತಕ್ಕೆ ಈ ಒಂದು ಭಾಗದ ಕಷ್ಟಗಳನ್ನು ತಿಳಿಸೋಣ, ನಿಮ್ಮ ಜೊತೆ ನಾವು ಇರ್ತೀವಿ. ನಿಮ್ಮ ಕಷ್ಟಗಳನ್ನ ಅವ್ರಿಗೆಲ್ಲ ಹೇಳಿ, ಹಿಂಗಾಗಿದೆ ಈ ಭಾಗದಲ್ಲಿ ರಸ್ತೆ ಇಲ್ಲ, ಮೇಯ್ನಾಗಿ ನೀರಿದೆ, ಎರಡೇ ಮುಖ್ಯ. ಆದರೆ ಬಸ್ ತಾವೇ ಆಗ್ತಾರೆ ಅವರು. ಒಂದೊಂದಾಗ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಈ ಭಾಗ. ಇನ್ನೂ ಈಗ 50 ವರ್ಷದಲ್ಲಿ ಇನ್ನೂ ಇರಲಿಲ್ಲ, ನಿಮ್ಗೆ ಹೆಂಗೆ ನಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಇತ್ತು. ಈಗ ಅದು ಸ್ವಲ್ಪ ಅಂಥದ್ದು ಬರ್ತಾ ಇದೆ. ನಮ್ಮ ಪ್ರಕಾಶ್ ಅವರು ಈ ಭಾಗನೇ ಗುರ್ಸಿರಲ್ಲ, ಈಗ ಗುರ್ಸಿದ್ರು. ಇವರೇ ಕಾರಣ ಇದಕ್ಕೆಲ್ಲಕ್ಕೂ ಅಭಿವೃದ್ಧಿ ಅಂತ ಹೋಯ್ತಾ ಇದೆ ಅಂತಂದ್ರೆ ಹೊನ್ನೂರು ಪ್ರಕಾಶ್ ಅವರು ನಮ್ಗೆ ಈ ಭಾಗ ಗೊತ್ತೇ ಇಲ್ಲ, ಕರ್ನಾಟಕದಲ್ಲಿ ಅದಂತೆ ಗೊತ್ತಿಲ್ಲ ನಮ್ಗೆ. ಇವ್ರಿಂದ ಆಗಿ ಪರಿಚಯ ಆಯ್ತಾ ಹೊರಗಡೆಗೆ ನೀವು. ಹಂಗಾಗಿ ಈಗ ಅವರು ಶರಣರಾಗಲಿ, ನಾವು ನಿಮ್ಮ ಜೊತೆ ಇರ್ತೀವಿ. ಅವ್ರಿಗೂ ಏನು ಬೇಕೋ ಒಂದು ಸಹಕಾರವನ್ನು ನೀಡ್ತೀವಿ. ಸರ್ಕಾರದ ಕಾನೂನಲ್ಲಿ ನಾವು ಹೊರಡೋಣ ಅಂತ ಹೇಳ್ತಾ, ನಮ್ಮ ಗುಂಡ್ಲುಪೇಟೆ ಭಾಗಕ್ಕೆ ನಿಮ್ಮ ಜೊತೆ ಇರ್ತಾ ಅಂತ ಹೇಳ್ತಾ, ಮಕ್ಕಳು ಈಗ ಇದ್ದಾರೆ, ಅವ್ರನ್ನ ನೀವು ಸಹ ಏನು ಯಜಮಾನರುಗಳು ವಯಸ್ಸಾದಂತ ಇದ್ರೆ ಅವ್ರನ್ನ ನೋಡ್ಕೊಳ್ಳಿ. ಅದಕ್ಕೂ ಸಹ ನಮ್ಮ ಜಿಲ್ಲಾಧ್ಯಕ್ಷರಂಥ ಹೊನ್ನೂರು ಪ್ರಕಾಶ್ ಅವರು ಈ ಕ್ಷೇತ್ರ ಮಾತಾಡ್ತಾರೆ. ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀವಿ.